ಹಲೋ ಫ್ರೆಂಡ್ಸ್, ನಾನಿವತ್ತು ನಮ್ಮನೆ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ಇದನ್ನು ಕ್ಲೀನ್ ಹೇಗೆ ಮಾಡೋದು ಅನ್ನೋದನ್ನು ಹೇಳಿಬಿಡ್ತೀನಿ. ಇದು ನೋಡಿ, ಡಸ್ಟ್ ಕಲೆಕ್ಟರ್ ಟ್ಯಾಂಕ್ ಇದು. ಇದರಲ್ಲಿ ಮೈಕ್ರೋ ಡಸ್ಟ್ ಮತ್ತು ಮ್ಯಾಕ್ರೋ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಎಷ್ಟು ಸ್ಮಾಲ್ ಡಸ್ಟ್ ಆದ್ರೂ ಇದು ಕಲೆಕ್ಟ್ ಮಾಡುತ್ತೆ. ಬನ್ನಿ ಇದನ್ನು ಹೇಗೆ ಕ್ಲೀನ್ ಮಾಡೋದು ನೋಡೋಣ. ಇದಕ್ಕೆ ಒಂದು ಸ್ಮಾಲ್ ಬ್ರಷ್ ಕೊಟ್ಟಿರ್ತಾರೆ. ಈ ಥರ ಸ್ಮಾಲ್ ಬ್ರಷಿಂದ ನಾವು ನೀಟ್ ಮಾಡ್ಕೊಳ್ಬೇಕು, ಡೈಲಿ ನೀಟ್ ಮಾಡಬೇಕು. ಇಲ್ಲ ಅಂತ ಅಂದರೆ ರೋಬೋಟ್ ಚೆನ್ನಾಗಿ ಮನೇನ ಒರೆಸೋದಿಲ್ಲ. ಸೊ ಹೀಗೆ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕು. ಇದು ನೋಡಿ, ಒಂದು ಫಿಲ್ಟ್ರ್ ಇದು ಮೈಕ್ರೋ ಡಸ್ಟ್ ಎಲ್ಲ ಕಲೆಕ್ಟ್ ಮಾಡುವಂತಹ ಒಂದು ಫಿಲ್ಟ್ರ್ ಇದು. ಎಷ್ಟೇ ಸಣ್ಣ ಧೂಳಾಗಲಿ ಇದರಲ್ಲಿ ಕಲೆಕ್ಟಾಗಿ ಫಿಲ್ಟ್ರ್ ಆಗುತ್ತೆ. ಇದನ್ನು ಅಷ್ಟೇ ಡೈಲಿ ನಾವು ಈ ಬ್ರಷಿಂದ ನೀಟ್ ಮಾಡ್ಕೊಳ್ಬೇಕು. ಆವಾಗ ಅದ್ರ ಪರ್ಫಾರ್ಮೆನ್ಸ್ ರೋಬೋಟ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಈ ಪ್ರೋಸೆಸ್ಸೆಲ್ಲ ನಾವು ಡೈಲಿ ಮಾಡ್ಕೊಳ್ತಾ ಇರಬೇಕು. ಇದು ಮಾಡೋದಕ್ಕೆ 5 ಮಿನಿಟ್ಸ್ ಸಾಕಷ್ಟೇ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಇದು ನೋಡಿ, ಮಾಪ್ ಹೋಲ್ಡರ್ ಇದು. 3 ಮಾಪ್ಗಳನ್ನ ಕೊಟ್ಟಿರ್ತಾರೆ. ನಾವು ಡೈಲಿ ನೋಡಿ ಎಷ್ಟು ಗಲೀಜಾಗಿದೆ. ನಾವು ಡೈಲಿ ಮಾಪ್ನ ಚೇಂಜ್ ಮಾಡ್ತಾನೆ ಇರಬೇಕು. ಇದು ವಾಶ್ ಮಾಡೋದು ಅಷ್ಟೇ ಸುಲಭನೇ. ಹೀಗೆ ಫಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಡೈಲಿ ಇದನ್ನು ಕ್ಲಾತ್ನ ನಾವು ಚೇಂಜ್ ಮಾಡ್ತಾನೆ ಇರಬೇಕು. ನೀಟಾಗಿ ವಾಶ್ ಆಗಬೇಕು ನೆಲ ಅಂತ ಅಂದರೆ ಚೇಂಜ್ ಮಾಡ್ತಾನೆ ಇರಬೇಕು. ಇದು ನೋಡಿ, ವಾಟರ್ ಕಲೆಕ್ಟರ್ ಇದು ಕಲೆಕ್ಟಿಂಗ್ ಟ್ಯಾಂಕ್ ಇದು ಮಾರ್ಕ್ ಕೊಟ್ಟಿರ್ತಾರೆ. ಆ ಅಪ್ ಟು ದ ಮಾರ್ಕ್ ಮಾತ್ರ ನಾವು ವಾಟ್ರನ್ನ ಫಿಲ್ ಮಾಡ್ಕೊಳ್ಬೇಕು. ಇದಕ್ಕೆ ಫಿಲ್ಟ್ರು ಆಕ್ವಾಗಾರ್ಡ್ ವಾಟ್ರೇ ಹಾಕಬೇಕು, ಬೋರ್ವೆಲ್ ವಾಟರ್ ಹಾಕಬಾರ್ದು. ಈ ಥರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಇದು ಕಸಾನ ಗುಡಿಸೋದಕ್ಕೆ ಅಂತ ಇರೋವಂತಹ ಒಂದು ಬ್ರಷ್ ಇದಕ್ಕೂ ಅಷ್ಟೇ ಕೂದಲೆಲ್ಲ ಸಿಕ್ಕಾಕೊಂಡಿರುತ್ತೆ. ಇದನ್ನು ರಿಮೂವ್ ಮಾಡಿಬಿಟ್ಟು ಅದನ್ನೆಲ್ಲ ಕೂದಲೆಲ್ಲ ಸಿಕ್ಕಾಕೊಂಡಿರೋದನ್ನು ತೆಗೆದುಬಿಟ್ಟು ಫಿಕ್ಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅದು ಸ್ವೀಪಿಂಗ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಕೂದಲು ಹಾಗೆ ಸಿಕ್ಕಾಕೊಂಡಿದ್ರೆ ಅದು ನೀಟಾಗಿ ಕಸಾನ ಗುಡಿಸೋದಿಲ್ಲ. ಇದು ಅಷ್ಟೇ ಡಸ್ಟರ್ ಇದಕ್ಕೂ ಅಷ್ಟೇ ನೋಡಿ, ಒಂದು ಪ್ಲಕ್ಕರ್ನು ಕಲೆಕ್ಟ್ ಮಾಡಿದೆ. ಅದು ಎಂತಹ ಒಂದು ದಪ್ಪದ ಬಿಟ್ಟರೆ ಅದಕ್ಕೆ ಆಗುವಂಥ ಟ್ಯಾಂಕಲ್ಲಿ ಹಿಡಿಸೋವಂಥ ಎಂಥ ಡಸ್ಟೇ ಇರಲಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದು ತುಂಬ ದೊಡ್ಡದಿದ್ದರೆ ಮಾತ್ರ ಕಲೆಕ್ಟ್ ಮಾಡಲ್ಲ. ಇದರಲ್ಲೂ ಅಷ್ಟೇ ತುಂಬ ಕೂದಲುಗಳು ಸಿಕ್ಕಾಕೊಂಡಿದೆ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೆಗಿಬೇಕು ನಾವು. ಇದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂತ ಅಂದರೆ ಈ ಥರದ್ದೆಲ್ಲ ಏನೇನು ಕೂದಲೆಲ್ಲ ಸಿಕ್ಕಾಕೊಂಡಿರುತ್ತೆ ಅದನ್ನೆಲ್ಲ ನಾವು ಡೈಲಿ ತೆಗೆದ್ರೆ ಖಂಡಿತವಾಗಿ ಇದು ಮನೆಯನ್ನು 100% ಹೈಜೀನಿಕ್ ಆಗಿ ಒರೆಸುತ್ತೆ. ಇದು ನೋಡಿ, ನೀವೇ ಎಷ್ಟು ಕಲೆಕ್ಟ್ ಆಗಿದೆ ಅಂತ ನೋಡಿ. ಇದು ಡೈಲಿ ನಾನು ಮಾಡೋವಂತಹ ಒಂದು ಕೆಲಸ. ಇದು ಇಷ್ಟೇ ಕಸ ಕಲೆಕ್ಟ್ ಆಗಿರುತ್ತೆ. ನಾವು ಹಾಗೆ ನಾವು ಕಸ ಗುಡಿಸಿದ್ರೆ ಬರೋದಿಲ್ಲ, ಅಷ್ಟು ಸಣ್ಣ ಡಸ್ಟನ್ನು ಸಹ ಇದು ಕಲೆಕ್ಟ್ ಮಾಡುತ್ತೆ. ಕಾರ್ನರಲ್ಲೂ ಸಹ ಅಷ್ಟೇ ನೀಟಾಗಿ ಕ್ಲೀನ್ ಮಾಡುತ್ತೆ. ಇದ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಯುರೇಕಾ ಫೋರ್ಬ್ಸ್ ಅವ್ರದ್ದು ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಇದು ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ನನಗೆ ತುಂಬ ಇಷ್ಟ ಆಯ್ತಿದು. ಮತ್ತು ಇದನ್ನು ಇವಾಗ ವಾಟರ್ ಟ್ಯಾಂಕ್ನ ನಾವು ಫಿಕ್ಸ್ ಮಾಡ್ಕೊಂಡು ಇದಕ್ಕೆ ಬನ್ನಿ ಇವಾಗ ಹೇಗೆ ಸ್ಟಾರ್ಟ್ ಮಾಡೋದು ನೋಡೋಣ. ಇದನ್ನು ನಾವು ಮ್ಯಾಪಿಂಗ್ ಮಾಡಿಕೊಂಡು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಅಂತ ಮ್ಯಾಪಿಂಗ್ ಮಾಡ್ಕೊಳ್ಬೋದು. ಯಾವ ಫ್ಲೋರ್ ಬೇಕೋ ಆ ಫ್ಲೋರ್ನ ಅವತ್ತು ಒರೆಸ್ಕೊಳ್ಬೋದು. ನಮ್ಗೆ ಯಾವಾಗ ಬೇಕು ಅವಾಗ ಒಂದು ಸರಿ ಮ್ಯಾಪಿಂಗ್ ಮಾಡಿ ಇಟ್ಕೊಂಡಿದ್ರೆ ನಾವು ಮೊಬೈಲ್ನಲ್ಲೇ ಆಪ್ರೇಟ್ ಮಾಡ್ಕೊಳ್ಬಹುದು. ನೋಡಿ, ಇಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ. ಹೀಗೆ ಮ್ಯಾಪಿಂಗ್ ನಾವು ಯಾವುದು ಫ್ಲೋರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಫಸ್ಟ್ ಫ್ಲೋರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಅಂತ ಪ್ರೆಸ್ ಮಾಡಿದ್ರೆ ಅದು ಸ್ಟಾರ್ಟ್ ಆಗುತ್ತೆ.
ಸೊ ನಾವು ಎಲ್ಲೇ ಮನೆ ಬಿಟ್ಟು ಆಚೆ ಹೋದ್ರೂ ಸಹ ಸೆಟ್ಟಿಂಗ್ಸ್ ಎಲ್ಲ ಇದು ಕ್ಲೀನ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿಟ್ಬಿಟ್ಟು ಹೋದರೆ ನಾವು ಎಲ್ಲಿಂದ ಇರ್ತೀವಿ, ಎಲ್ಲಿ ಹೋಗಿರ್ತೀವಿ ಅಲ್ಲಿಂದನೇ ಆಪ್ರೇಟ್ ಮಾಡ್ಬೋದು. ಅದು ಅದ್ರ ಕೆಲಸ ಎಲ್ಲ ಆದಮೇಲೆ ಅದ್ರ ಜಾಗಕ್ಕೆ ಬಂದದ್ದು ಕೂತ್ಕೊಳ್ಳುತ್ತೆ. ಕೆಲಸದವರು ಸಿಗದೇ ಇರೋವಂತಹ ಒಂದು ಸಮಯದಲ್ಲಿ ಇದು ನಮಗೆ ಆಪದ್ಬಾಂಧವಾಗಿ ಹೆಲ್ಪ್ ಮಾಡುತ್ತೆ. ಬಹಳ ಚೆನ್ನಾಗಿ ಕೆಲಸದವ್ರು ಮಾಡೋದಕ್ಕಿಂತನೂ 100% ಕ್ಲೀನಾಗಿ ಇದು ಫ್ಲೋರಿಂಗ್ನ ಕ್ಲೀನ್ ಮಾಡುತ್ತೆ. ಎಂತಹ ಸ್ಮಾಲ್ ಕಾರ್ನರ್ಸ್ಗಳಿಗೆಲ್ಲ ಹೋಗುತ್ತೆ. ಮತ್ತು ಫರ್ನಿಚರ್ ಕೆಳಗೂ ಸಹ ಹೋಗುತ್ತೆ. ಕೆಲವೊಂದು ತುಂಬ ಗ್ರೌಂಡಲ್ಲೇ ಇರುವಂಥ ಫರ್ನಿಚರ್ಸ್ಗಳಿದ್ರೆ ಅಂತಹದ್ರ ಸಂದಿಲೆಲ್ಲ ಹೋಗೋದಿಲ್ಲ. ನಾವು ನೋಡಿಕೊಂಡು ಅದನ್ನೆಲ್ಲ ಎತ್ತಿಡಬೇಕು. ಈ ಚೇರ್ಸ್ ಅವೆಲ್ಲ ಅದ್ರ ಸಂದಿನೂ ಹೋಗುತ್ತೆ, ಬಟ್ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಅದನ್ನೆಲ್ಲ ಕೆಲವೊಂದನ್ನೆಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಮೇಲೆ. ಅದರಷ್ಟಕ್ಕದು ಏನೂ ಪ್ರಾಬ್ಲಮ್ ಇಲ್ಲದೆ ಸ್ವೀಪ್ ಮಾಡ್ಕೊಳ್ತಾ ಹೋಗುತ್ತೆ. ಇದು ನೋಡಿ, ಸ್ವೀಪಿಂಗ್ ಆ್ಯಂಡ್ ಡಸ್ಟಿಂಗ್ ಎರಡನ್ನೂ ಒಟ್ಟಿಗೆ ಮಾಡ್ತಾ ಹೋಗುತ್ತೆ. ಫಸ್ಟು ಮನೆ ಸುತ್ತ ಮ್ಯಾಪಿಂಗ್ ಮಾಡ್ಕೊಂಡು ಬಿಡುತ್ತೆ. ಅದು ಎಲ್ಲೆಲ್ಲಿ ಒರೆಸ್ಬೇಕು ಆ ಕಾರ್ನರ್ಗಳಿಗೆಲ್ಲ ಹೋಗ್ಬಿಟ್ಟು ಒಂದು ಸಾರಿ ಮ್ಯಾಪಿಂಗ್ ಮಾಡ್ಕೊಂಡು ಬರುತ್ತೆ. ಆಮೇಲೆ ಅದರ ಒರೆಸೋದನ್ನು ಪ್ರೋಸೆಸ್ನ ಶುರು ಮಾಡ್ಕೊಳ್ಳುತ್ತೆ. ಮನೆ ದೊಡ್ಡದಾಗಿದ್ದರೆ ಕೆಲಸದವ್ರು ಸಿಗೋದು ತುಂಬ ಕಷ್ಟ. ಅವರು ಕೇಳೋಷ್ಟು ದುಡ್ಡನ್ನು ನಮಗೆ ಕೊಡೋದಕ್ಕೆ ಸಾಧ್ಯ ಇರಲ್ಲ. ಮನೆ ಕಟ್ಟಿನೇ ನಾವು ಹೈರಾಣಾಗಿರ್ತೀವಿ. ಅಂಥ ಸಮಯದಲ್ಲಿ ನಾವು ಇದು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹಾಕ್ಕೊಂಡ್ಬಿಟ್ಟು ಈ ಥರ ರೋಬೋಟ್ನ ತಗೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ನಾನು ಇದಕ್ಕೆ 30,000 ಕೊಟ್ಟಿರೋದು. ಸೊ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ 3,000 ಕೊಟ್ಟರೆ ಆಲ್ಮೋಸ್ಟ್ ಇದು ಒಂದು 2 to 3 ಇಯರ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ವರ್ತ್ ಆಗುತ್ತೆ. ನಾವು 60-40 ಮನೆಯಲ್ಲಿ ಕೆಲಸದವ್ರನ್ನ ಇಟ್ಕೊಳ್ತೀವಿ ಅಂತ ಅಂದರೆ ಅವರು ಇಲ್ಲ ಅಂದರೂ 10,000 ಆದರೂ ಕೇಳ್ತಾರೆ. ಸೊ ಅದ್ರ ಬದಲು ಈ ಥರ ಒಂದು ರೋಬೋಟ್ ಇಟ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಮನೇನ. ನಮಗೆ ಇಷ್ಟವಾಗೋ ರೀತಿಯಲ್ಲಿ ಕ್ಲೀನ್ ಮಾಡುತ್ತೆ, ಹೈಜೀನಿಕ್ಕಾಗಿ ಕ್ಲೀನ್ ಮಾಡುತ್ತೆ. ಇಲ್ಲೇ ನೀವೇ ನೋಡ್ತಾ ಇರ್ಬೋದು ಕಾರ್ನರ್ಗಳನ್ನು ಸಹ ಎಷ್ಟು ನೀಟಾಗಿ ಇದು ಕ್ಲೀನ್ ಮಾಡ್ತಾ ಇದೆ ಅಂತ. ಒಂದು ಜಾಗನೂ ಬಿಡೋದಿಲ್ಲ, ಆ ರೀತಿ ನೀಟ್ ಮಾಡ್ಕೊಳ್ತಾ ಹೋಗುತ್ತೆ. ಎಷ್ಟೇ ಸ್ಮಾಲ್ ಡಸ್ಟ್ ಇರಲಿ, ದೊಡ್ಡ ಡಸ್ಟ್ ಇರಲಿ, ಎಲ್ಲದನ್ನು ಕಲೆಕ್ಟ್ ಮಾಡಿಕೊಂಡು ಬರುತ್ತೆ. ಈಗಿನ ಕಾಲದಲ್ಲಿ ಮನೆಯಲ್ಲಿ ಒಬ್ಬರೊಬ್ಬರೇ ಇರ್ತೀವಿ. ಅಂಥ ಸಮಯದಲ್ಲಿ ಕೆಲಸದವ್ರನ್ನೂ ನಂಬೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಈ ಥರ ಒಂದೊಂದು ರೋಬೋಟ್ ಇಟ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಎಲ್ಲ ಫ್ಲೋರ್ಗೂ ಒಂದೊಂದು ರೋಬೋಟ್ ಇಟ್ಕೊಂಡ್ರೂ ಹೆಲ್ಪ್ ಆಗುತ್ತೆ. ಇದು ನಾವು ಒಂದು ಜಾಗ ಬಿಡ್ತೀವಿ ಅಂತ ಅಂದ್ರೂ ಈ ರೋಬೋಟ್ ಒಂದು ಜಾಗನೂ ಬಿಡೋದಿಲ್ಲ. ಆ ಥರ ಒಂದೊಂದು ಕಾರ್ನರಲ್ಲೂ ಸಹ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ನೋಡಿ, ಅಷ್ಟು ಸಣ್ಣ ಜಾಗ ಇದೆ, ಅಲ್ಲೂ ಸಹ ಹೋಗಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೆ. ಇದು TV ಸ್ಟ್ಯಾಂಡ್ ಕೆಳಗಡೆನೂ ಹೋಗಿದೆ. ನಾವು ಎಷ್ಟು ಕ್ಲೀನಾಗಿ ಇದನ್ನು ಇಟ್ಕೊಳ್ತೀವೋ ಇದ್ರ ಪರ್ಫಾರ್ಮೆನ್ಸು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಡೈಲಿ ಮೇಂಟೆನೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಅದಕ್ಕೆ ಅಂತ ನಾವು ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಬಹುದು ಅಷ್ಟೇ. ಗುಡಿಸೋ ಕೆಲಸ, ಒರೆಸೋ ಕೆಲಸ ಎರಡನ್ನೂ ಮಾಡೋದ್ರಿಂದ ಅಷ್ಟು ಟೈಮ್ನ ಆರಾಮಕ್ಕೆ ನಾವು ಸ್ಪೆಂಡ್ ಮಾಡ್ಕೊಳ್ಬಹುದು. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ನೋಡಿ, ಅಲ್ಲೂ ಹೋಗ್ತಾ ಇದೆ. ಸಂದಿ ತುಂಬ ಎಂಥ ಸಂದಿಗಳಿರಲಿ ಅಲ್ಲೆಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ.
ಕೆಲಸದವ್ರನ್ನ ಇಟ್ಕೊಂಡ್ರೆ ನಾವು ಅವ್ರ ಹಿಂದೆನೇ ತಿರುಗ್ತಾ ಇರಬೇಕಾಗತ್ತೆ. ಹೇಗೆ ಒರೆಸ್ತಾರೆ ಮನೇನ ಅವ್ರಿಗೆ ಹೇಳ್ಕೊಂಡೇ ನಾವು ಹೋಗ್ತಾ ಇರಬೇಕಾಗತ್ತೆ. ಈ ಥರ ಒಂದು ರೋಬೋಟ್ ಇಟ್ಕೊಂಡ್ರೆ ನಾವು ಎಲ್ಲ ಕೆಲಸಗಳನ್ನೂ ಅದು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡುತ್ತೆ. ಅದಕ್ಕೆ ಹೇಳೋ ಅವಶ್ಯಕತೆಯೇ ಇರಲ್ಲ. ವೆಟ್ ಮಾಪಿಂಗು ಮಾಡೋದ್ರಿಂದ ನಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನೆಲ ಒರೆಸಿದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅಷ್ಟೇ ಅದಕ್ಕಿಂತನೂ ಜಾಸ್ತಿ ಹೈಜೀನಿಕ್ಕಾಗಿ ಕ್ಲೀನಾಗಿರುತ್ತೆ. ಅದರ ಅನುಭವ ನಿಮಗೆ ಒಂದು ವೀಕಲ್ಲೇ ನಿಮಗೆ ಬರುತ್ತೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತಪ್ಪ ಇದು ಅಂತ ಹೇಳಿಬಿಟ್ಟು. ಇದು ಸರ್ವಿಸು ಅಷ್ಟೇ. ನಾವು ಕಂಪ್ಲೇಂಟ್ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಖಂಡಿತ ನಾವು ಫೋನ್ ಮಾಡಿದ ತಕ್ಷಣ, ಕಂಪ್ಲೇಂಟ್ ಲಾಡ್ಜ್ ಮಾಡಿದ ತಕ್ಷಣವೇ ಅವ್ರು ಬಂದು ಅಟೆಂಡ್ ಮಾಡ್ತಾರೆ. ಏನೇ ಸ್ಪೇರ್ ಪಾರ್ಟ್ಸ್ ಇದ್ರೂ ಈಸಿಯಾಗಿ ಆನ್ಲೈನಲ್ಲೂ ಅವೈಲೇಬಲ್ ಇರುತ್ತೆ, ಮತ್ತು ಅಮೆಝಾನಲ್ಲಿ ತೊಗೊಳ್ಬಹುದು. ಮತ್ತು ಅವ್ರಿಗೆ ಹೇಳಿದ್ರೂ ಸಹ ಸರ್ವಿಸ್ ಮ್ಯಾನ್ ತಂದು ಕೊಡ್ತಾರೆ. ಇದರ ಸರ್ವಿಸು ಸಹ ತುಂಬ ಚೆನ್ನಾಗಿದೆ. ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಇದ್ರ ಪರ್ಫಾಮೆನ್ಸ್. ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಅಷ್ಟೇ 100% ಪರ್ಫಾಮೆನ್ಸ್ ಇದ್ರದ್ದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ನನಗೆ ತುಂಬ ಇಷ್ಟ ಆಯಿತು. ಸುಮಾರು 2 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ಇದನ್ನು ಆಪ್ರೇಟ್ ಮಾಡೋದು ಅಷ್ಟು ಇದಾಗಿ ಗೊತ್ತಿರಲಿಲ್ಲ. ನಾನು ಕ್ಲೀನ್ ಮಾಡ್ತಾ ಇರಲಿಲ್ವಲ್ಲ, ಎಲ್ಲೆಲ್ಲೋ ನಿಂತ್ಕೊಳ್ತಾ ಇತ್ತು ಇದು, ಹಾಗೆ ಸ್ಟಾಪ್ ಆಗಿಬಿಡ್ತಾ ಇತ್ತು. ಇವಾಗ ನೋಡಿ ಡೈಲಿ ಕ್ಲೀನ್ ಮಾಡೋದ್ರಿಂದ ಎಲ್ಲೂ ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಕ್ಲೀನಿಂಗ್ ಇರುತ್ತೆ. ನಮ್ಮನೆ ದೊಡ್ಡದಾಗಿರೋದ್ರಿಂದ 60-40 ಡೈಮೆನ್ಷನಲ್ಲಿ ಕಟ್ಟಿರೋದ್ರಿಂದ ಒಂದೊಂದು ಫ್ಲೋರ್ ನಾನು ಒಂದೊಂದು ದಿವಸ ಒರೆಸ್ಕೊಳ್ತೀನಿ. ನಾವು ಇರೋ ಡೈನಿಂಗ್ ಹಾಲ್ ಫ್ಲೋರ್ ಮಾತ್ರ ನಾನು ಡೈಲಿ ಒರೆಸ್ಕೊಳ್ತೀನಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರೆಲ್ಲ ನಾನು ವೀಕ್ಲಿ ಥ್ರೈಸ್ ಆ ಥರ ಒರೆಸ್ಕೊಳ್ತೀನಿ. ಎಂತಹ ಸಣ್ಣ ಕಾಳುಗಳಿದ್ರೂ ಸಹ ಅದನ್ನು ಕಲೆಕ್ಟ್ ಮಾಡಿಕೊಳ್ಳುತ್ತೆ. ನೋಡಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆ, ಕಾಳುಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಇದು ನೋಡಿ ಎಷ್ಟು ಸ್ಮಾಲ್ ಡಸ್ಟ್ ಇದರಿಂದ ಕಲೆಕ್ಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಕಾಳುಗಳೆಲ್ಲ ಹೇಗೆ ಕಲೆಕ್ಟ್ ಮಾಡ್ಕೊಂಡಿದೆ ನೋಡಿ. ಇವತ್ತು ಮಾಡಿರೋ ಕ್ಲೀನಿಂಗ್ ಇದು. ಎಷ್ಟು ಕಾಳುಗಳೆಲ್ಲ ಎಂತಹ ಸಣ್ಣ ಧೂಳಿದ್ರೂ ಸಹ ಅದನ್ನು ಕಲೆಕ್ಟ್ ಮಾಡ್ಕೊಂಡಿದೆ. ಇದರಿಂದ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ ರೋಬೋಟ್ ಅಂತ ಹೇಳಿಬಿಟ್ಟು. ನೀವು ಇಟ್ಕೊಳ್ಬೋದು. ಅದ್ರ ಕೆಲಸ ಎಲ್ಲ ಆದಮೇಲೆ ಅದ್ರ ಹೋಮ್ಗೆ ಅದು ರಿಟರ್ನ್ ಆಗುತ್ತೆ, ಚಾರ್ಜಿಂಗ್ ಶುರುವಾಗುತ್ತೆ. ಯಾರೂ ತಂದು ಅದನ್ನು ಅದ್ರ ಜಾಗಕ್ಕೆ ಇಡೋದು ಬೇಕಿಲ್ಲ, ಅದೇ ಅದ್ರ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅದ್ರ ಜಾಗಕ್ಕೆ ಬಂದು ಅದು ಕೂತ್ಕೊಳ್ಳುತ್ತೆ. ಯಾವುದೇ ಒಂದು ಕಾರ್ನರ್ನೂ ಸಹ ಬಿಡಲ್ಲ, ಒಂದು ರೂಮನ್ನು ಸಹ ಬಿಡಲ್ಲ. ಅದು ನಾವು ಹೇಗೆ ಮ್ಯಾಪಿಂಗ್ ಮಾಡಿರ್ತೀವಿ ಆ ರೀತಿ ಅದರ ಮ್ಯಾಪಿಂಗ್ ಪ್ರಕಾರನೇ ಅದು ಹೋಗಿಬಿಟ್ಟು ಪ್ರತಿಯೊಂದು ರೂಮು, ಹಾಲು, ಡೈನಿಂಗ್ ಹಾಲ್ ಎಲ್ಲದನ್ನು ಒರೆಸ್ಕೊಂಡು ಅದರ ರೂಮಿಗೆ ಬಂದು ಅದರ ಜಾಗಕ್ಕೆ ಅದು ಹೋಗಿ ಕೂತ್ಕೊಳ್ಳುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದರಿಂದ ನಿಮಗೂ ಯೂಸ್ ಆಗಬಹುದು. ನಾನು ಇದನ್ನು ತೊಗೊಳೋದಕ್ಕೆ ಮುಂಚೆ ಸಾಕಷ್ಟು ವೀಡಿಯೋಗಳನ್ನ ನೋಡಿನೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ನನಗೆ ತುಂಬ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಯಿತು ಅಂತ ಅಂದರೆ ತೊಗೊಳ್ಳಿ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.